ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ಭಾಷಾ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಈ ರೀತಿಯ ಒಂದು ವಿಚಾರದಲ್ಲಿ ರಾಷ್ಟ್ರಪತಿಯವರ ಮಧ್ಯಪ್ರವೇಶ ಆಗಬೇಕು ಅಂತ ಬಿಳಿಮಲೆ ಅವರು ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಜೊತೆಲಿದ್ದೇನೆ. ಸರ್, ಈಗ ಕಾಸರಗೋಡ್ನಲ್ಲಿ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಓದಬೇಕು, ಸ್ವೀಕರಿಸಬೇಕು ಅಂತ ಒಂದು ಸುತ್ತೋಲೆ ಕೇರಳ ಸರ್ಕಾರದಿಂದ ಬಂದಿರುವಂತದ್ದು. ಸರ್ಕಾರ ಕೂಡ ಇದನ್ನ ವಿರೋಧಿಸಿದೆ, ಪ್ರಶ್ನೆ ಮಾಡಿದೆ. ಆದ್ರೆ ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಾ, ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತೀರಾ? ಈಗ ಪ್ರತಿ ರಾಜ್ಯಗಳು ಕೂಡ ತನ್ನ ರಾಜ್ಯದ ಭಾಷೆಯನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಅಧಿನಿಯಮಗಳನ್ನ ಮಾಡಬಹುದು ಎಂಬುದನ್ನ ಸಂವಿಧಾನದ 646, 647 ವಿಧಿ ಹೇಳ್ತದೆ. ಆ ಪ್ರಕಾರ ನಾವು ಕೂಡ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಮಾಡಿದ್ದೇವೆ. ಕೇರಳ ಕೂಡ ಸಮಗ್ರ ಮಲಯಾಳ ಅನುಷ್ಠಾನ ಅಧಿನಿಯಮವನ್ನು ಮಾಡಿದೆ. ಸಮಸ್ಯೆ ಎಲ್ಲಿರುವುದು ಅಂತಂದ್ರೆ, ಹೀಗೆ ಅಧಿನಿಯಮಗಳನ್ನು ನೀವು ಮಾಡುವಾಗ ನಿಮ್ಮ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರ ಭಾಷೆಗಳನ್ನ ಏನ್ ಮಾಡ್ತೀರಿ ಎಂಬುದು. ಈಗ ಅಲ್ಪಸಂಖ್ಯಾತರ ಮಕ್ಕಳು, ಅದು ಕೇರಳದಲ್ಲಿ ಕನ್ನಡ ಬರ್ತದೆ ಅಥವಾ ಇನ್ಯಾವುದೋ ರಾಜ್ಯದಲ್ಲಿ ಇನ್ಯಾವುದೋ ಬರ್ತದೆ. ಯಾಕಂದ್ರೆ ಇದು ನಾವು ರಾಜ್ಯಗಳ ಪುನರ್ವಿಂಗಡಣೆ ಮಾಡಿದಾಗ ಆದ ತಪ್ಪುಗಳದು. ಪುನರ್ವಿಂಗಡಣೆ ಆಗಿ ಪ್ರತ್ಯೇಕ ರಾಜ್ಯಗಳಾದ ಮೇಲೆ ವಲಸೆ ಹೋದವರಲ್ಲ ಅದು. ನೀವು ಗಡಿ ಎಳೆಯುವಾಗ ಕೆಲವರು ಆ ಕಡೆ ಆದ್ರು, ಕೆಲವರು ಈ ಕಡೆ ಆದ್ರು. ಇದು ಆ ಕಾಲದ ಸಮಸ್ಯೆ ಇದು. ಈಗ ಅಲ್ಲಿರುವ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರ ಹಕ್ಕು ಮಾತೃಭಾಷೆಯಲ್ಲಿ ಕಲಿಯುವುದು. ಇದನ್ನು ವಿಶ್ವಸಂಸ್ಥೆ ಹೇಳಿದೆ, ಸಂವಿಧಾನ ಕೂಡ ಹೇಳ್ತದೆ. ಆದ್ದರಿಂದ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ಶಕ್ತಿ ಯಾವ ಅಧಿನಿಯಮಗಳು ಕೂಡ ಇರಬಾರದು. ಕೇರಳ ಏನು ಮಾಡಿದೆ ಅಂದ್ರೆ, ಅವರ ಅಧಿನಿಯಮ ನಾನು ಪೂರ್ತಿ ಓದಿದ್ದೇನೆ. ಅದರ 6ನೇ ವಿಧಿಯಲ್ಲಿ ಮಲಯಾಳವನ್ನ ಎಲ್ಲರೂ ಕಂಪಲ್ಸರಿ ಆಗಿ 10ನೇ ಕ್ಲಾಸಿನವರೆಗೆ ಓದಬೇಕು ಅಂತಿದೆ ಒಂದು. ಅದರ 2ನೇ ಭಾಗ ಮಲಯಾಳವನ್ನ ಎಲ್ಲಾ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಕೂಡ ಇದೆ, ಅಂದ್ರೆ ಆಡಳಿತ ಇತ್ಯಾದಿಗಳೇ. ಇದು ಮಾತೃಭಾಷೆಯಲ್ಲಿ ಓದುವ ಮಕ್ಕಳ ಹಕ್ಕನ್ನ ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನ. ಇದನ್ನ ವಿರೋಧಿಸಬೇಕು. ಮತ್ತು ನಾವು ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗವರ್ನರ್ಗೆ ಪತ್ರ ಬರೆದಿದ್ದೀವಿ, ರಾಜ್ಯ ಸರ್ಕಾರವನ್ನು ವಿನಂತಿಸಿಕೊಳ್ಳುವುದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಏನ್ ಮಾಡಬೇಕು ಅಂತಂದ್ರೆ, 6ನೇ ಈಗ ಒಂದು ರಾಜ್ಯದಲ್ಲಿ ಮಲಯಾಳವನ್ನು ಕಲಿಬೇಕು ಎಂಬುದು ಪ್ರತಿ ರಾಜ್ಯ. ಈಗ ನಾವು ಕನ್ನಡ ಕಲಿಬೇಕು ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಅವರು ಹೇಳ್ತಾರೆ. ಆದರೆ ವಿದ್ಯೆಗೆ ಬಂದಾಗ 6ನೇ ವಿಧಿ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಅವರೊಂದು ತಿದ್ದುಪಡಿ ತಂದು ಮಲಯಾಳವನ್ನು ಎಲ್ಲರೂ ಓದಬೇಕು ಎಕ್ಸೆಪ್ಟ್ ಮೈನಾರಿಟಿ ಲ್ಯಾಂಗ್ವೇಜಸ್ ಅಂತ. ಮೈನಾರಿಟಿ ಕಮ್ಯುನಿಟೀಸ್ ಅವರು ಅವರ ಮಾತೃಭಾಷೆಯಲ್ಲಿ ಓದಬೇಕು ಅಂತ ಒಂದು ತಿದ್ದುಪಡಿ ತಂದ್ರೆ ಆ ಭಾಷೆ ಉಳಿತದೆ ಮತ್ತು ಮೈನಾರಿಟಿ ಅವರಿಗೆ ತನ್ನ ಭಾಷೆಯಲ್ಲಿ ಮಾತನಾಡಲಿಕ್ಕೆ, ಕಲೀಲಿಕ್ಕೆ ಅವಕಾಶ ಕೂಡ ಸಿಗ್ತದೆ. ಇದು ಆಗಬೇಕು ಎಂಬುದು ನನ್ನ ತೀರ್ಮಾನ. ಕೊನೆಯದು ಏನು ಅಂತಂದ್ರೆ, ನೋಡಿ, ರಾಜ್ಯ ಸರ್ಕಾರಗಳ ಈಗ ಪುನರ್ವಿಂಗಡಣೆ ಆದಾಗ ಕನ್ನಡಿಗರು ಆ ಕಡೆ ಹೋದ್ರು, ಮಲಯಾಳಿಗಳು ಈ ಕಡೆ ಬಂದ್ರು, ಮರಾಠಿಯರು ಆ ಕಡೆ ಹೋದ್ರು, ಈ ಕಡೆ ಬಂದ್ರು. ಇದು ಸಹಜವಾಗಿ ಸಂಭವಿಸಿತು. ಈಗ ಈ ಸಮಸ್ಯೆ ಆದ ಮೇಲೆ ಇದರ ಪರಿಹಾರಕ್ಕೆ ರಾಜ್ಯಗಳು ಜಗಳ ಆಡುವುದಲ್ಲ, ಆಗಬಾರ್ದು ಕೂಡ. ರಾಜ್ಯಗಳು ಜಗಳ ಆಡಿದ್ರೆ ನಾಳೆ ಒಕ್ಕೂಟ ವ್ಯವಸ್ಥೆಗೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ಸಂವಿಧಾನ ಏನು ಮಾಡಿದೆ ಅಂದ್ರೆ, ಆರ್ಟಿಕಲ್ 350B ಯಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ಅಲ್ಲಿಗೆ ಒಬ್ಬ ಭಾಷಾ ನಿರ್ದೇಶಕ, ಲ್ಯಾಂಗ್ವೇಜ್ ಡೈರೆಕ್ಟರ್ ಹೋಗಬೇಕು ಅಂತ ಇದೆ. ಆ ಲ್ಯಾಂಗ್ವೇಜ್ ಡೈರೆಕ್ಟರ್ ಹೋಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ವರದಿಯನ್ನು ಸಿದ್ಧಪಡಿಸಿ ಆ ಕಡೆ ಕೇರಳ ಸರ್ಕಾರಕ್ಕೆ, ಈ ಕಡೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕೊಡಬೇಕು ಅಂತ ಇದೆ. ಯಾಕೆ ಇದು ಅನುಷ್ಠಾನ ಆಗ್ತಾ ಇಲ್ಲ? ಆದ್ರಿಂದ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ, ರಾಷ್ಟ್ರಪತಿಗಳು ಭಾಷಾ ನಿರ್ದೇಶಕರೊಬ್ಬರನ್ನ ಕೂಡಲೇ ಕಳುಹಿಸಿ ಭಾಷೆ ವಿಷಯದಲ್ಲಿ ಮಕ್ಕಳಿಗಾಗುತ್ತಿರುವಂತಹ ಅನ್ಯಾಯ, ವಿದ್ಯೆಯಲ್ಲಾಗುತ್ತಿರುವಂತಹ ಅನ್ಯಾಯ, ಅಲ್ಪಸಂಖ್ಯಾತರಿಗಾಗಿರುವ ಅನ್ಯಾಯ ಬಗ್ಗೆ ಒಂದು ರಿಪೋರ್ಟ್ ತಯಾರು ಮಾಡಬೇಕು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ಭಾಷಾ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಈ ರೀತಿಯ ಒಂದು ವಿಚಾರದಲ್ಲಿ ರಾಷ್ಟ್ರಪತಿಯವರ ಮಧ್ಯಪ್ರವೇಶ ಆಗಬೇಕು ಅಂತ ಬಿಳಿಮಲೆ ಅವರು ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಜೊತೆಲಿದ್ದೇನೆ. ಸರ್, ಈಗ ಕಾಸರಗೋಡ್ನಲ್ಲಿ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಓದಬೇಕು, ಸ್ವೀಕರಿಸಬೇಕು ಅಂತ ಒಂದು ಸುತ್ತೋಲೆ ಕೇರಳ ಸರ್ಕಾರದಿಂದ ಬಂದಿರುವಂತದ್ದು. ಸರ್ಕಾರ ಕೂಡ ಇದನ್ನ ವಿರೋಧಿಸಿದೆ, ಪ್ರಶ್ನೆ ಮಾಡಿದೆ. ಆದ್ರೆ ನೀವು ಇದನ್ನ ಯಾವ ರೀತಿ ನೋಡ್ತಾ ಇದ್ದೀರಾ, ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತೀರಾ? ಈಗ ಪ್ರತಿ ರಾಜ್ಯಗಳು ಕೂಡ ತನ್ನ ರಾಜ್ಯದ ಭಾಷೆಯನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಅಧಿನಿಯಮಗಳನ್ನ ಮಾಡಬಹುದು ಎಂಬುದನ್ನ ಸಂವಿಧಾನದ 646, 647 ವಿಧಿ ಹೇಳ್ತದೆ. ಆ ಪ್ರಕಾರ ನಾವು ಕೂಡ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಮಾಡಿದ್ದೇವೆ. ಕೇರಳ ಕೂಡ ಸಮಗ್ರ ಮಲಯಾಳ ಅನುಷ್ಠಾನ ಅಧಿನಿಯಮವನ್ನು ಮಾಡಿದೆ.
ಸಮಸ್ಯೆಯಲ್ಲಿರುವುದು ಅಂತಂದ್ರೆ ಹೀಗೆ ಅಧಿನಿಯಮಗಳನ್ನು ನೀವು ಮಾಡುವಾಗ ನಿಮ್ಮ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರ ಭಾಷೆಗಳನ್ನ ಏನ್ ಮಾಡ್ತೀರಿ ಎಂಬುದು. ಈಗ ಅಲ್ಪಸಂಖ್ಯಾತರ ಮಕ್ಕಳು, ಅದು ಕೇರಳದಲ್ಲಿ ಕನ್ನಡ ಬರ್ತದೆ ಅಥವಾ ಇನ್ಯಾವುದೋ ರಾಜ್ಯದಲ್ಲಿ ಇನ್ಯಾವುದೋ ಬರ್ತದೆ. ಯಾಕಂದ್ರೆ ಇದು ನಾವು ರಾಜ್ಯಗಳ ಪುನರ್ವಿಂಗಡಣೆ ಮಾಡಿದಾಗ ಆದ ತಪ್ಪುಗಳು. ಅದು ಪುನರ್ವಿಂಗಡಣೆ ಆಗಿ ಪ್ರತ್ಯೇಕ ರಾಜ್ಯಗಳಾದ ಮೇಲೆ ವಲಸೆ ಹೋದವರಲ್ಲ. ಅದು ನೀವು ಗಡಿ ಎಳೆಯುವಾಗ ಕೆಲವರು ಆ ಕಡೆ ಆದ್ರು, ಕೆಲವರು ಈ ಕಡೆ ಆದ್ರು. ಇದು ಆ ಕಾಲದ ಸಮಸ್ಯೆ. ಇದು ಈಗ ಅಲ್ಲಿರುವ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರ ಹಕ್ಕು ಮಾತೃಭಾಷೆಯಲ್ಲಿ ಕಲಿಯುವುದು. ಇದನ್ನು ವಿಶ್ವಸಂಸ್ಥೆ ಹೇಳಿದೆ, ಸಂವಿಧಾನ ಕೂಡ ಹೇಳ್ತದೆ. ಆದ್ದರಿಂದ ಮಕ್ಕಳ ಹಕ್ಕನ್ನು ಕಸಿದುಕೊಳ್ಳುವ ಶಕ್ತಿ ಯಾವ ಅಧಿನಿಯಮಗಳು ಕೂಡ ಇರಬಾರದು. ಕೇರಳ ಏನು ಮಾಡಿದೆ ಅಂದ್ರೆ, ಅವರ ಅಧಿನಿಯಮ ನಾನು ಪೂರ್ತಿ ಓದಿದ್ದೇನೆ. ಅದರ 6ನೇ ವಿಧಿಯಲ್ಲಿ ಮಲಯಾಳವನ್ನ ಎಲ್ಲರೂ ಕಂಪಲ್ಸರಿ ಆಗಿ 10ನೇ ಕ್ಲಾಸಿನವರೆಗೆ ಓದಬೇಕು ಅಂತಿದೆ ಒಂದು. ಅದರ 2ನೇ ಭಾಗ ಮಲಯಾಳವನ್ನ ಎಲ್ಲಾ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಅಂತ ಕೂಡ ಇದೆ, ಅಂದ್ರೆ ಆಡಳಿತ ಇತ್ಯಾದಿಗಳೇ. ಇದು ಮಾತೃಭಾಷೆಯಲ್ಲಿ ಓದುವ ಮಕ್ಕಳ ಹಕ್ಕನ್ನ ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನ. ಇದನ್ನ ವಿರೋಧಿಸಬೇಕು. ಮತ್ತು ನಾವು ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗವರ್ನರ್ಗೆ ಪತ್ರ ಬರೆದಿದ್ದೀವಿ, ರಾಜ್ಯ ಸರ್ಕಾರವನ್ನ ವಿನಂತಿಸಿಕೊಳ್ಳುವುದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಅವರು ಏನು ಮಾಡಬೇಕು ಅಂತಂದ್ರೆ, 6ನೇ ಈಗ ಒಂದು ರಾಜ್ಯದಲ್ಲಿ ಮಲಯಾಳವನ್ನು ಕಲಿಬೇಕು ಎಂಬುದು ಪ್ರತಿ ರಾಜ್ಯ. ಈಗ ನಾವು ಕನ್ನಡ ಕಲಿಬೇಕು ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಅವರು ಹೇಳ್ತಾರೆ. ಆದರೆ ವಿದ್ಯೆಗೆ ಬಂದಾಗ 6ನೇ ವಿಧಿ ಅವರು ಏನು ಮಾಡಿದ್ದಾರೆ, ಅದಕ್ಕೆ ಅವರೊಂದು ತಿದ್ದುಪಡಿ ತಂದು ಮಲಯಾಳವನ್ನು ಎಲ್ಲರೂ ಓದಬೇಕು ಎಕ್ಸೆಪ್ಟ್ ಮೈನಾರಿಟಿ ಲ್ಯಾಂಗ್ವೇಜಸ್ ಅಂತ. ಮೈನಾರಿಟಿ ಕಮ್ಯುನಿಟೀಸ್ ಅವರು ಅವರ ಮಾತೃಭಾಷೆಯಲ್ಲಿ ಓದಬೇಕು ಅಂತ ಒಂದು ತಿದ್ದುಪಡಿ ತಂದ್ರೆ ಆ ಭಾಷೆ ಉಳಿತದೆ ಮತ್ತು ಮೈನಾರಿಟಿ ಅವರಿಗೆ ತನ್ನ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಕಲೀಲಿಕ್ಕೆ ಅವಕಾಶ ಕೂಡ ಸಿಗ್ತದೆ. ಇದು ಆಗಬೇಕು ಎಂಬುದು ನನ್ನ ತೀರ್ಮಾನ. ಕೊನೆಯದು ಏನು ಅಂತಂದ್ರೆ, ನೋಡಿ, ರಾಜ್ಯ ಸರ್ಕಾರಗಳ ಈಗ ಪುನರ್ವಿಂಗಡಣೆ ಆದಾಗ ಕನ್ನಡಿಗರು ಆ ಕಡೆ ಹೋದ್ರು, ಮಲಯಾಳಿಗಳು ಈ ಕಡೆ ಬಂದ್ರು, ಮರಾಠಿಯರು ಆ ಕಡೆ ಹೋದ್ರು, ಈ ಕಡೆ ಬಂದ್ರು. ಇದು ಸಹಜವಾಗಿ ಸಂಭವಿಸಿತು. ಈಗ ಈ ಸಮಸ್ಯೆ ಆದ ಮೇಲೆ ಇದರ ಪರಿಹಾರಕ್ಕೆ ರಾಜ್ಯಗಳು ಜಗಳ ಆಡುವುದಲ್ಲ, ಆಗಬಾರದು ಕೂಡ. ರಾಜ್ಯಗಳು ಜಗಳ ಆಡಿದ್ರೆ ನಾಳೆ ಒಕ್ಕೂಟ ವ್ಯವಸ್ಥೆಗೆ ಬಹಳ ತೊಂದರೆ ಆಗ್ತದೆ. ಅದಕ್ಕೆ ಸಂವಿಧಾನ ಏನು ಮಾಡಿದೆ ಅಂದ್ರೆ, ಆರ್ಟಿಕಲ್ 350B ಯಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ಅಲ್ಲಿಗೆ ಒಬ್ಬ ಭಾಷಾ ನಿರ್ದೇಶಕ, ಲ್ಯಾಂಗ್ವೇಜ್ ಡೈರೆಕ್ಟರ್ ಹೋಗಬೇಕು ಅಂತ ಇದೆ. ಆ ಲ್ಯಾಂಗ್ವೇಜ್ ಡೈರೆಕ್ಟರ್ ಹೋಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ವರದಿಯನ್ನು ಸಿದ್ಧಪಡಿಸಿ ಆ ಕಡೆ ಕೇರಳ ಸರ್ಕಾರಕ್ಕೆ, ಈ ಕಡೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕೊಡಬೇಕು ಅಂತ ಇದೆ. ಯಾಕೆ ಇದು ಅನುಷ್ಠಾನ ಆಗ್ತಾ ಇಲ್ಲ? ಆದ್ರಿಂದ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ, ರಾಷ್ಟ್ರಪತಿಗಳು ಭಾಷಾ ನಿರ್ದೇಶಕರೊಬ್ಬರನ್ನ ಕೂಡಲೇ ಕಳುಹಿಸಿ ಭಾಷೆ ವಿಷಯದಲ್ಲಿ ಮಕ್ಕಳಿಗಾಗುತ್ತಿರುವಂತಹ ಅನ್ಯಾಯ, ವಿದ್ಯೆಯಲ್ಲಾಗುತ್ತಿರುವಂತಹ ಅನ್ಯಾಯ, ಅಲ್ಪಸಂಖ್ಯಾತರಿಗಾಗಿರುವ ಅನ್ಯಾಯ ಬಗ್ಗೆ ಒಂದು ರಿಪೋರ್ಟ್ ತಯಾರು ಮಾಡಬೇಕು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.